ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ರಾಸಮ್. ಫ್ರೆಂಡ್ಸ್, IPL ಈಗ ಪ್ರಸ್ತುತ ತನ್ನ ಪೀಕಲ್ಲಿದೆ. ಭಾರತ ದೇಶದಲ್ಲಿ ಕ್ರಿಕೆಟ್ ಅಂದರೆ ಅದೊಂದು ರೀತಿಯ ರಿಲಿಜಿಯನ್ ಆಗಿದೆ. ಕ್ರಿಕೆಟರ್ಸ್ಗಳನ್ನ ದೇವರಂತೆ ಪೂಜೆ ಮಾಡ್ತಾರೆ. ಆ ಥರ ಅಭಿಮಾನಿಗಳನ್ನ ಭಾರತ ಹೊಂದಿದೆ. ಫ್ರೆಂಡ್ಸ್, ಈ ಕ್ರಿಕೆಟ್ನಲ್ಲಿ ಹಲವಾರು ರೀತಿಯ ವಿಧಾನಗಳಿವೆ. ಅದು ಪ್ರಸ್ತುತ ಕ್ರಿಕೆಟು ಬ್ಯಾಟ್ಸ್ಮನ್ಗಳ ಆಟ ಎಂದು ಕೂಡ ಕರೀತಾರೆ. ಆದರೆ ಒಂದು ಸಮಯದಲ್ಲಿ ಇದು ಬೌಲರ್ಸ್ಗಳ ಆಟ ಆಗಿತ್ತು. ಫ್ರೆಂಡ್ಸ್, ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಾಕೋಕ್ಕೆ ಹಲವಾರು ರೀತಿಯ ತಂತ್ರಗಳನ್ನ ಬೌಲರ್ಗಳು ಕಂಡುಹಿಡಿತಾ ಇದ್ದರು ಮತ್ತು ಈಗಲೂ ಕಂಡುಹಿಡಿತಾನೇ ಇದ್ದಾರೆ. ಅದರಲ್ಲಿ ಕೆಲವೊಂದು ನಾವು ಗಮನಿಸೋದಾದರೆ ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಅಂತ ನಾವು ಹೊಸ ಬಾಲಲ್ಲೇ ಸಿಕ್ಬಿಡುತ್ತೆ. ಆದರೆ ಇದರಲ್ಲಿ ಒಂದು ಮುಖ್ಯವಾದ ಒಂದು ವೆಪನ್ ಅಥವಾ ಒಂದು ಹೊಸ ತಂತ್ರ ಯಾವುದಪ್ಪ ಅಂದರೆ ಅದು ರಿವರ್ಸ್ ಸ್ವಿಂಗ್ ಅಂತ. ಬಾಲ್ನ ರಿವರ್ಸ್ ಸ್ವಿಂಗ್ ಮಾಡೋದು ಅಂತ. ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ಕ್ರಿಕೆಟ್ನಲ್ಲಿ ನಾವು ಹೊಸ ಬಾಲಿಂದ ಮೂವ್ಮೆಂಟ್ ಮಾಡ್ತೀವಿ. ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಮಾಡ್ತೀವಿ. ನಾವು ಜೇಮ್ಸ್ ಆ್ಯಂಡರ್ಸನ್ ಅವ್ರನ್ನ ನೋಡಿರ್ಬೋದು. ಅವರು ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಎರಡೂ ಮಾಡ್ತಾಯಿದ್ರು. ಅದೇ ರೀತಿ ಈಗ ಪ್ರಸ್ತುತ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಎರಡೂ ಮಾಡ್ತಾರೆ. ಆದರೆ ಜಸ್ಪ್ರೀತ್ ಬುಮ್ರಾ ಅವರೀಗ ಪ್ರಸ್ತುತ ರಿವರ್ಸ್ ಸ್ವಿಂಗ್ನ ತುಂಬ ಚೆನ್ನಾಗಿ ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಅಂದರೆ ತುಂಬ ಚೆನ್ನಾಗಿ ಅವರು ಕಂಡುಹಿಡಿದು ಅದನ್ನು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ರಿವರ್ಸ್ ಸ್ವಿಂಗ್ನ ಯೂಸ್ ಮಾಡ್ತಾರೆ. ಆದರೆ ರಿವರ್ಸ್ ಸ್ವಿಂಗ್ ಅಂದರೆ ಏನು, ಇದು ಯಾಕೆ ಯೂಸ್ ಮಾಡ್ತಾಯಿದ್ರು, ಇದನ್ನು ತಿಳ್ಕೊಳಕ್ಕೆ ಹೋಗೋಣ. ಫ್ರೆಂಡ್ಸ್, ಈಗ ಬ್ಯಾಟ್ಸ್ಮನ್ನ ಕಟ್ಟಾಕಬೇಕು ಅಂದರೆ ನಾವು ಹೊಸ ತಂತ್ರಗಳನ್ನ ಬೌಲರು ಯೂಸ್ ಮಾಡಲೇಬೇಕು. ಈಗ ಸ್ಪಿನ್ನರ್ಗಳು ದೂಸ್ರಾ ಯೂಸ್ ಮಾಡ್ತಾರೆ. ಶೇನ್ ವಾರ್ನ್ ಮತ್ತು ಅನಿಲ್ ಕುಂಬ್ಳೆ ಅವರು ಲೆಗ್ ಸ್ಪಿನ್ನಲ್ಲಿ ಗೂಗ್ಲಿ ಯೂಸ್ ಮಾಡ್ತಾರೆ. ಹರ್ಭಜನ್ ಸಿಂಗು ಮತ್ತು ಮುರಳೀಧರನ್ ಅವರು ಆಫ್ ಸ್ಪಿನ್ನರ್ ಆದರೂ ಅದು ನೆಕ್ಸ್ಟ್ ಒಂದು ದೂಸ್ರಾ ಅನ್ನುವಂತೆ ಇನ್ವೆಂಟ್ ಮಾಡ್ತಾರೆ. ಅಂದರೆ ಇದು ಪಾಕಿಸ್ತಾನದಲ್ಲೇ ಇನ್ವೆಂಟ್ ಆಗಿದ್ದು. ಸಕ್ಲೇನ್ ಮುಷ್ತಾಕ್ ಅದನ್ನು ಇನ್ವೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಹರ್ಭಜನ್ ನಾನು ಇನ್ವೆಂಟ್ ಮಾಡಿದೆ ಅಂತ ಹೇಳ್ತಾರೆ. ಆದ್ರೂ ಇಬ್ಬರಲ್ಲೊಬ್ಬರು ದೂಸ್ರಾನ ಯಾರು ಇನ್ವೆಂಟ್ ಮಾಡಿದ್ರು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ. ದೂಸ್ರಾ ಅಂದರೆ ಈ ಆಫ್ ಸ್ಪಿನ್ನರ್ ಒಳಗೆ ಬಿದ್ದ ಬಾಲು, ಆಫ್ ಸ್ಪಿನ್ನರ್ ಬಾಲು ಬ್ಯಾಟ್ಸ್ಮನ್ಗೆ ಒಳಗೆ ಬರುತ್ತೆ, ಅಂದರೆ ಬಿದ್ದು ಟರ್ನ್ ಆಗುತ್ತೆ ಒಳಗಡೆ. ಆದರೆ ದೂಸ್ರಾ ಪಿಚ್ಚಿಂದ ಹೊರಗಡೆ ಟರ್ನ್ ಆಗುತ್ತೆ. ಅದನ್ನು ದೂಸ್ರಾ ಅಂತ ಕರಿತೀವಿ. ಇದೇ ಥರ ಶೇನ್ ವಾರ್ನ್ ಹಲವಾರು ರೀತಿಯ ಬಾಲ್ಗಳನ್ನ ಕಂಡುಹಿಡಿದಿದ್ರು. ಸ್ಟ್ರೈಟರನ್ನು ಮತ್ತು ಯಾವುದಿದು ಟಾಪ್ ಸ್ಪಿನ್ ಈ ಥರ ಕಂಡುಹಿಡಿದಿದ್ರು. ಇದೇ ರೀತಿ ಫಾಸ್ಟ್ ಬೌಲರ್ಗೋಸ್ಕರ ಇರೋದೇ ಒಂದು ಸ್ವಿಂಗ್ ಅಂದರೆ ಅದು ರಿವರ್ಸ್ ಸ್ವಿಂಗ್ ಅಂತ. ಈ ರಿವರ್ಸ್ ಸ್ವಿಂಗ್ನ ಆಡೋದು ತುಂಬ ಕಷ್ಟ. ಫ್ರೆಂಡ್ಸ್, ರಿವರ್ಸ್ ಸ್ವಿಂಗ್ನ ನೀವು ವಿಡಿಯೋ ನೋಡಿದ್ರೆ ಯೂಟ್ಯೂಬಲ್ಲಿ ಆ ಬಾಲ್ ಆಫ್ ಸ್ಟೆಂಪಿಂದ ಔಟ್ಸೈಡ್ ಆಫ್ ಸ್ಟೆಂಪ್ ಬಾಲ್ ಸ್ಟಾರ್ಟ್ ಆಗಿ ಆ ಬಾಲ್ ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಲೆಗ್ ಸ್ಟೆಂಪ್ನ ಬೋಲ್ಡ್ ಮಾಡಿರುತ್ತೆ. ಅಂದರೆ ತುಂಬ ದೊಡ್ಡದಾಗಿ ಕ್ರಿಕೆಟ್ ಬಾಲು ಸ್ವಿಂಗ್ ಆಗುತ್ತೆ. ಅದನ್ನು ರಿವರ್ಸ್ ಸ್ವಿಂಗ್ ಅಂತ ಕರೀತಾರೆ. ಈ ರಿವರ್ಸ್ ಸ್ವಿಂಗ್ನ ಸಡನ್ನಾಗಿ ನಾವು ಮಾಡೋಕ್ಕಾಗಲ್ಲ. ಅದು 20-30 ಓವರ್ ಆದ ನಂತರ ಬೌಲರ್ ಅದನ್ನು ರಿವರ್ಸ್ ಸ್ವಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ರಿವರ್ಸ್ ಸ್ವಿಂಗ್ನ ಯಾವ ಥರ ಮಾಡ್ತಾರೆ ಅಂದರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ರಿವರ್ಸ್ ಸ್ವಿಂಗು ಎಲ್ಲಿ ಕಂಡುಹಿಡಿದ್ರು ಮತ್ತು ಯಾರು ಕಂಡುಹಿಡಿದ್ರು, ಅದನ್ನು ಯಾವ ಥರ ಜಾಸ್ತಿ ಜಗತ್ತಿಗೆ ಪರಿಚಯ ಮಾಡಿದ್ರು ಅಂತ ತಿಳ್ಕೊಳ್ಳೋಕೆ ಹೋದರೆ ರಿವರ್ಸ್ ಸ್ವಿಂಗ್ನ ಇತಿಹಾಸ ಗಮನಿಸೋದಾದರೆ ಮೂಲಗಳ ಪ್ರಕಾರ ಇದನ್ನು ಕಂಡುಹಿಡಿದವರು ಪಾಕಿಸ್ತಾನದ ಪಂಜಾಬ್ ಕ್ರಿಕೆಟ್ ಕ್ಲಬ್ನ ಬೌಲರ್ ಆಗಿದ್ದ ಸಲೀಂ ಮೀರ್ ಅಂತ. ಅವರು 1960ರಲ್ಲಿ ಅದನ್ನು ಕಂಡುಹಿಡಿತಾರೆ. ನಂತರ ಅದನ್ನು ಅಂದಿನ ಕ್ಯಾಪ್ಟನ್ ಸರ್ಫರಾಜ್ ನವಾಜ್ ಅವರು ಕಳಿಸ್ತಾರೆ. ಅವರು ಅದನ್ನು ನೆಕ್ಸ್ಟ್ ಜನರೇಷನ್ ಇಮ್ರಾನ್ ಖಾನ್ ಅಂದರೆ ಪಾಕಿಸ್ತಾನ ಮಾಜಿ ಪ್ರಧಾನಿ ಅವ್ರಿಗೆ ಕಲಿತಿರ್ತಾರೆ. ಅವರು ಅದನ್ನು ವಾಸಿಮ್ ಅಕ್ರಮ್ ಮತ್ತು ವಕಾರ್ ಯೂನಿಸ್ಗೆ ಕಲಿಸ್ತಾರೆ. ನಂತರ ಜಗತ್ತು ಕಂಡುಹಿಡಿಯುತ್ತೆ ರಿವರ್ಸ್ ಸ್ವಿಂಗ್ ಅಂದರೆ ಅದ್ರ ಉಪಯೋಗ ಏನು ಕ್ರಿಕೆಟ್ನಲ್ಲಿ. ಕ್ರಿಕೆಟ್ ಜಗತ್ತು ಕಂಡುಹಿಡಿದು ಆ ನಂತರದಲ್ಲಿ ಅಜಿತ್ ಅಗರ್ಕರ್ ಅದನ್ನು ಯೂಸ್ ಮಾಡ್ತಾರೆ ಇಂಡಿಯಾದವರು. ನಂತರ ಆ್ಯಂಡ್ರೂ ಫ್ಲಿಂಟಾಫು, ಸೈಮನ್ ಜೋನ್ಸ್ ಅಂತ ಇಂಗ್ಲೆಂಡ್ ಅವರು ಯೂಸ್ ಮಾಡ್ತಾರೆ. ಜೇಮ್ಸ್ ಆ್ಯಂಡರ್ಸನ್ನು, ಇದೇ ರೀತಿ ಗ್ಲೆನ್ ಮೆಗ್ರಾ, ಪ್ರತಿಯೊಬ್ಬರು ಅದನ್ನು ಟ್ರೈ ಮಾಡ್ತಾರೆ. ಆದರೆ ಅದನ್ನು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕ್ಕೆ ಆಗಲ್ಲ. ಇವರೆಲ್ಲ ಯೂಸ್ ಮಾಡ್ತಾರೆ ಇದನ್ನು ರಿವರ್ಸ್ ಸ್ವಿಂಗ್ನ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ರಿವರ್ಸ್ ಸ್ವಿಂಗ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈ ಕ್ರಿಕೆಟ್ ಬಾಲ್ನ 2 ಸೈಡ್ ಇರುತ್ತೆ. ಕ್ರಿಕೆಟ್ ಬಾಲ್ ಹಿಡಿದಾಗ ನಮಗೆ ಗೊತ್ತಾಗುತ್ತೆ 2 ಸೈಡ್ ಇರುತ್ತೆ. ಅಂದರೆ 4-5 ಗೆರೆ ಇರುತ್ತಲ್ಲ ಆ ಕ್ರಿಕೆಟ್ ಬಾಲಲ್ಲಿ, ಅದ್ರ ಪಕ್ಕ ರೈಟ್ ಮತ್ತು ಲೆಫ್ಟ್ ಇರುತ್ತೆ. ಅಲ್ಲಿ ರೈಟ್ ಟು ಲೆಫ್ಟ್ ಭಾಗದಲ್ಲಿ ಒಂದು ಭಾಗನ ಹಂಗೆ ಬಿಟ್ಬಿಡ್ತಾರೆ. ಅಂದರೆ ಒಂದು ಭಾಗ ಪಿಚ್ಚಿಗೆ ಬಿದ್ದು ಬ್ಯಾಟ್ಸ್ಮನ್ ಎಲ್ಲ ಅದನ್ನು ಆಟ ಆಡಿ ಅದು ಒಂದು ಭಾಗ ಹೊರಟು ಭಾಗ ಆಗಿರುತ್ತೆ. ಇನ್ನೊಂದು ಭಾಗನ ಏನು ಮಾಡ್ತಾರೆ, ಮತ್ತು ಸ್ಪಿಟ್ಟು ಅಥವಾ ಉಗುಳು ಅಥವಾ ಸ್ಪಿಟ್ಟು ಮತ್ತು ಸ್ವೆಟ್ಟನ್ನು ಯೂಸ್ ಮಾಡಿ ಅದನ್ನು ಶೈನ್ ಮಾಡ್ತಾರೆ. ಒಂದು ಸೈಡ್ ಭಾಗನ ಲೆದರ್ ಬಾಲ್ನ ಶೈನ್ ಮಾಡಿ ಕರವಸ್ತ್ರ ಅದ್ರ ಸಹಾಯದ ಕರ್ಚೀಪ್ ಅದ್ರ ಸಹಾಯದಿಂದ ಸ್ಪಿಟ್ಟು ಮತ್ತು ಸ್ವೆಟ್ನ ಯೂಸ್ ಮಾಡಿ ಒಂದು ಭಾಗನ ಶೈನ್ ಮಾಡ್ತಾರೆ. ಈಗೇನಾಗುತ್ತೆ ಅಂದರೆ ಆ ಶೈನ್ ಇರೋ ಭಾಗ ಈ ಒರಟು ಭಾಗಕ್ಕೆ ಏನಾಗುತ್ತೆ, ಸ್ವಲ್ಪ ಒರಟು ಭಾಗ ಮತ್ತು ಶೈನ್ ಭಾಗ ಕಂಪೇರ್ ಮಾಡಿದ್ರೆ ಶೈನ್ ಇರೋ ಭಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಆ ಶೈನ್ ಇರೋ ಭಾಗನ ಯಾವ ಸೈಡ್ ಇಡ್ತೀವಿ ನಾವು, ಈಗ ಕೈಯಲ್ಲಿ ಇಟ್ಕೊಂಡು ರೈಟ್ ಸೈಡ್ಗೆ ಇದು ಮಾಡಿದ್ರೆ ಆ ಬಾಲು ರೈಟ್ ಕಡೆನೇ ಹೋಗುತ್ತೆ, ರೈಟಲ್ಲಿ ಹೋಗಿ ಸ್ವಿಂಗ್ ಆಗುತ್ತೆ. ಲೆಫ್ಟ್ ಯೂಸ್ ಮಾಡಿದ್ರೆ ಅದು ಔಟ್ ಸ್ವಿಂಗ್ ಆಗುತ್ತೆ.
ಇದನ್ನು ಕೆಲವು ಬೌಲರ್ಗಳು ಮುಚ್ಚಿಟ್ಕೊಂಡು ಕೂಡ ಆ ಸ್ವಿಂಗ್ ಯಾವ ಕಡೆ ಕಾಣಬಾರ್ದು ಅನ್ನೋ ಕೂಡ ಕಾಣದೇ ಇರೋಂಗೆ ಬಚ್ಚಿಟ್ಕೊಂಡ್ಬಂದು ಸ್ವಿಂಗ್ ಮಾಡೋರು. ಇದು ಏನಾಗೋದು ಅಂದರೆ ಒಬ್ಬ ಸೆಟ್ ಬ್ಯಾಟ್ಸ್ಮನ್ಗೂ ಇದನ್ನು ಫೇಸ್ ಮಾಡೋಕ್ಕೆ ಕಷ್ಟ ಆಗೋದು. ಬಾಲ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಮತ್ತು ಅದು 1 ಅಡಿ 2 ಅಡಿಗಿಂತ ತುಂಬ ಮೀಟ್ರ್ಗಟ್ಟಲೆ ಅದು ಟರ್ನ್ ಆಗುತ್ತೆ ಬಾಲು. ಈ ಶೇನ್ ವಾರ್ನ್ ಯಾವ ಥರ ಲೆಗ್ ಸ್ಪಿನ್ ಮಾಡ್ತಿದ್ರೋ ಆ ಥರ ಬಾಲು ಫಾಸ್ಟ್ ಬೌಲರ್ಗೆ ಟರ್ನ್ ಆಗುತ್ತೆ. ಈಗ ಆಫ್ ಸ್ಟಂಪಿಂದ 1 ಅಡಿ 2 ಅಡಿಯಿಂದಲೇ ನಮ್ಗೇನು ಅನಿಸುತ್ತೆ ಆಫ್ ಸ್ಟಂಪಿಗೆ ಬರುತ್ತೆ ಅಂತ ಅನ್ಸುತ್ತೆ ಬಾಲು. ಆದರೆ ಗಾಳೀಲಿ ಏನಾಗುತ್ತೆ ಬಾಲು ತಿರ್ಕೊಂಬಂದು ನಮ್ಮ ಲೆಗ್ ಸ್ಟಂಪ್ ಹೊಡೆಯುತ್ತೆ. ಇದೇ ರೀತಿ ಅದನ್ನು ಸ್ವಿಂಗ್ನ ಫೇಸ್ ಮಾಡೋದು ಕಷ್ಟ. ಏನಪ್ಪ ಅಂದರೆ ಈ ಸ್ವಿಂಗ್ ಆ ಶೈನಿ ಸೈಡ್ ಗಾಳೀಲಿ ಸ್ವಲ್ಪ ಭಾರ ಆಗಿರುತ್ತೆ. ಆ ಭಾರದ ಕಡೆ ವಾಲ್ ಬಿಟ್ಟು ಅದು ಹೋಗಿ ಸ್ಟಂಪ್ಸ್ನ ಬ್ರೇಕ್ ಮಾಡ್ತಾಯಿತ್ತು. ಇದು 90ರ ದಶಕದಲ್ಲಿ ತುಂಬ ಫೇಸ್ ಮಾಡೋದೇ ಕಷ್ಟ ಇತ್ತು ಅವ್ರನ್ನ. ಈ ರಿವರ್ಸ್ ಸ್ವಿಂಗ್ ಬೌಲರ್ಗಳನ್ನ ಫೇಸ್ ಮಾಡೋದೇ ಕಷ್ಟ ಇತ್ತು. ಈ ಪಾಕಿಸ್ತಾನಿ ಬೌಲರ್ಗಳು ಮತ್ತು ರಿವರ್ಸ್ ಸ್ವಿಂಗ್ ಬೌಲರ್ಗಳ ಪ್ರಕಾರ ಅದನ್ನು ದಿಟ್ಟವಾಗಿ ಎದುರಿಸ್ತವರು ನ್ಯೂಜಿಲೆಂಡ್ನ ಮಾರ್ಟಿನ್ ಕ್ರೋ ಅಂತ. 90ರ ದಶಕದಲ್ಲಿ ರಿವರ್ಸ್ ಸ್ವಿಂಗ್ನ ಕ್ಲೀನಾಗಿ ಎದುರಿಸ್ತವರು ಮಾರ್ಟಿನ್ ಕ್ರೋ ಅಂತ. ನಂತರ ಬ್ಯಾಟ್ಸ್ಮನ್ಗಳು ಬೌಲರ್ ಯಾವ ಕಡೆ ಆ ಶೈನಿ ಭಾಗನ ಇಟ್ಕೊಂಡಿದ್ದಾರೆ ಬಾಲ್ನ ಶೈನಿ ಭಾಗದ ಕಡೆ ಇಟ್ಕೊಂಡು ಅಲ್ಲಿ ಬಾಲ್ ಮೂವ್ ಆಗುತ್ತೆ ಅನ್ನೋದು ತಿಳ್ಕೊಂಡು ರಿವರ್ಸ್ ಸ್ವಿಂಗ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಪ್ರಸ್ತುತ ಇಂಗ್ಲೆಂಡ್ ಮತ್ತು ಭಾರತ ಟೆಸ್ಟ್ ಸೀರೀಸ್ ನಡೀತಲ್ಲ, ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಇಂಗ್ಲೆಂಡ್ನ ಒಬ್ಬ ಬ್ಯಾಟ್ಸ್ಮನ್ನ ಔಟ್ ಮಾಡ್ತಾರೆ. ರಿವರ್ಸ್ ಸ್ವಿಂಗ್ ಇನ್ ಸ್ವಿಂಗ್ ರಿವರ್ಸ್ ಸ್ವಿಂಗ್ ಯಾರ್ಕ್ ಮಾಡಿ. ಅದೊಂದು ಉತ್ತಮ ಉದಾಹರಣೆ ಆಗಿದೆ. ಫ್ರೆಂಡ್ಸ್, ಇದು ಕ್ರಿಕೆಟ್ ಬಗೆಗಿನ ಒಂದು ಸಣ್ಣ ಮಾಹಿತಿ. ರಿವರ್ಸ್ ಸ್ವಿಂಗ್ ಅಂದ್ರೇನು, ಅದನ್ನು ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈ ರಿವರ್ಸ್ ಸ್ವಿಂಗಿಗೆ ಪಿಚ್ ಫ್ಲಾಟ್ ಆಗಿದ್ದರೂ ರಿವರ್ಸ್ ಸ್ವಿಂಗ್ ಮಾಡ್ಬೋದು. ಆದರೆ ಪಿಚ್ಚಲ್ಲಿ ಗ್ರಾಸ್ ಇರಬೇಕು, ಸ್ಪಿನ್ ಪಿಚ್ ಇದ್ರೆ ಇದು ಬೇಗ ರಿವರ್ಸ್ ಸ್ವಿಂಗ್ನ ನಾವು ಕಂಡುಹಿಡಿಬೋದಾಗಿದೆ. ಆದರೆ ಒಬ್ಬ ಉತ್ತಮ ಬೌಲರ್ ಅದೆಂಥ ಫ್ಲಾಟ್ ಪಿಚ್ಚಲ್ಲಾದ್ರೂ ಬಾಲ್ನ ಶೈನಿಂಗ್ ಇಟ್ಟು ರಿವರ್ಸ್ ಸ್ವಿಂಗ್ನ ಯೂಸ್ ಮಾಡಿ ವಿಕೆಟ್ ತೆಗಿತಾನೆ. ಈ ಥರ ರಿವರ್ಸ್ ಸ್ವಿಂಗ್ ಕಲಿತ ಬೌಲರು ತುಂಬ ಹೆಚ್ಚು ವಿಕೆಟ್ ಪಡಿತಾನೆ ಮತ್ತು ಮ್ಯಾಚ್ ವಿನ್ನರ್ ಕೂಡ ಆಗಿರ್ತಾನೆ. ಫ್ರೆಂಡ್ಸ್, ಇದು ರಿವರ್ಸ್ ಸ್ವಿಂಗ್ ಬಗೆಗಿನ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ವಿಶೇಷ ವಿಸ್ಮಯಕಾರಿ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಷನ್ ಯೂಟ್ಯೂಬ್ ಚಾನಲ್.